ಶಾಂತಿ ಬರುವುದಲ್ಲಿ ಕೆಲವು ರಾಜಕೀಯ ನೀತಿ, ಯಾವ ರೀತಿ ರಾಜರಾದವರು ತಮ್ಮ ಮಂತ್ರಿಮಂಡಲ ರಚನೆ ಮಾಡಬೇಕು, ಯಾವ ರೀತಿ ರಾಜ್ಯ ಪರಿಪಾಲನೆ ಮಾಡಬೇಕು. ಈಗಿನ ಅನೇಕ ರಾಜಕಾರಣಿಗಳು ಈಗಿನ ಪ್ರಜಾಪ್ರಭುತ್ವದ ಯಾರು ಪ್ರತಿನಿಧಿಗಳಾಗಿ ಮಂತ್ರಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ, ಅವರೆಲ್ಲರೂ ಕೂಡ ಕಲಿಯಬೇಕಾದ ಅನೇಕ ಅಂಶಗಳನ್ನು ಈ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದಾರೆ. ಈಗಿನ ಎಲ್ಲ ರಾಜಕಾರಣಿಗಳು ಕಲಿಯಬೇಕು ಅಂತ ಬಹಳ ವಿಷಯಗಳು ಶಾಂತಿ ಪರ್ವದಲ್ಲಿ ಇದೆ. ಮುಖ್ಯವಾಗಿ ಮಂತ್ರಿಮಂಡಲ ರಚನೆ ಮಾಡುವಾಗ ಎಲ್ಲರಿಗೂ ಪ್ರಾತಿನಿಧ್ಯ ಬೇಕು. ಬ್ರಾಹ್ಮಣರು ಪ್ರತಿನಿಧಿಗಳಾಗಿ 4 ಸಚಿವರು ಇರಬೇಕು. ಬ್ರಾಹ್ಮಣರು ಕ್ಷತ್ರಿಯರ ಪ್ರತಿನಿಧಿಗಳಾಗಿ 8 ಮಂದಿ ಇರಬೇಕು. ಕ್ಷತ್ರಿಯರ ಸಂಖ್ಯೆ ಹೆಚ್ಚು, ಬ್ರಾಹ್ಮಣರ ಸಂಖ್ಯೆ ಕಮ್ಮಿ. ವೈಶ್ಯರ ಪ್ರತಿನಿಧಿಗಳಾಗಿ 21 ವೈಶ್ಯರ ಪ್ರತಿನಿಧಿಗಳು, ಅವರ ಸಂಖ್ಯೆ ಬಹಳ. ಈಗ ಎಷ್ಟೋ ಮಂದಿ ವೈಶ್ಯರು ಕ್ಷತ್ರಿಯರು ಬ್ರಾಹ್ಮಣ ಸಂಪರ್ಕ ಇಲ್ಲದೆ, ಸರಿಯಾದ ಸಂಪರ್ಕ ಇಲ್ಲದೆ ಅವರು ಶೂದ್ರರಾಗಿದ್ದಾರೆ. ಮುಂಚೆ ಅವರೆಲ್ಲ ಕ್ಷತ್ರಿಯರು ಅಥವಾ ವೈಶ್ಯರಾಗಿದ್ದರು. ಯಾರು ರೈತರು ಕೃಷಿಯ ಕೆಲಸ ಮಾಡ್ತಾರೆ, ಯಾರು ಗೊಲ್ಲರು ಗೋರಕ್ಷಣೆ ಮಾಡ್ತಾರೆ, ಯಾರು ವ್ಯಾಪಾರ ಮಾಡ್ತಾರೆ, ಕೃಷಿ, ವಾಣಿಜ್ಯ ಮತ್ತು ಗೋರಕ್ಷಣೆ, ಇನ್ನು ಬ್ಯಾಂಕಿನ ವ್ಯವಹಾರ, ಹಣ, ಇವರೆಲ್ಲ ವೈಶ್ಯರು. ವೈಶ್ಯರ ಸಂಖ್ಯೆ ಬಹಳ. ಅದಕ್ಕೆ ವೈಶ್ಯರು ರಾಜ್ಯದಲ್ಲಿ 21 ಮಂದಿ ಮಂತ್ರಿಗಳು. ಬ್ರಾಹ್ಮಣರು 4 ಮಂದಿ. ಬ್ರಾಹ್ಮಣರು ಹೆಚ್ಚು ಪ್ರಾತಿನಿಧ್ಯ ಮಾಡಿಕೊಂಡಿಲ್ಲ, 4 ಮಂದಿ. ಕ್ಷತ್ರಿಯರು 8 ಮಂದಿ. ಶೂದ್ರರು ಬಹಳ ಸಂಖ್ಯೆ, ಬರೀ ಆ ಸಂಖ್ಯೆ ಕಮ್ಮಿ. ಹೆಚ್ಚು ಮಂದಿ ರೈತರು ಮತ್ತು ಗೊಲ್ಲರು ವ್ಯಾಪಾರಸ್ಥರು ಹೆಚ್ಚಿದ್ದರಿಂದ ಶೂದ್ರರು 3 ಮಂದಿ ಶೂದ್ರರು, 21 ಮಂದಿ ವೈಶ್ಯರು, 8 ಮಂದಿ ಕ್ಷತ್ರಿಯರು, 4 ಮಂದಿ ಬ್ರಾಹ್ಮಣರು. ಇಂಥದ್ದು ಒಂದು ವಿಶಾಲವಾದ ಎಲ್ಲರಿಗೂ ಪ್ರಾತಿನಿಧ್ಯವುಳ್ಳ ಮಂತ್ರಿಮಂಡಲವನ್ನು ಮಾಡಬೇಕು ರಾಜರಾದವರು ಅಂತ ಈಗಿನ ಎಲ್ಲರೂ ಕೂಡ ಕಲಿಯಬೇಕಾದ್ರೆ. ಅಂಥ ಎಲ್ಲರಿಗೂ ಪ್ರಾತಿನಿಧ್ಯ ಕೊಟ್ಟು ಅಂಥ ಪ್ರಜಾಪ್ರಭುತ್ವದ ಪಾಲಿಸಿಕೊಂಡು ರಾಜರು ಅಧಿಕಾರ ಚಲಾಯಿಸ್ತಾ ಇದ್ದರು. ಮತ್ತು ಕೆಲವು ವಿಷಯ ಅವರು ಒತ್ತಿ ಹೇಳಿದ್ದಾರೆ. ಶಿಕ್ಷೆ ಕೊಡುವಾಗ ಸರಿಯಾದ ಸಾಕ್ಷಿಗಳು ಬೇಕು. ಸಾಕ್ಷಿಗಳು ಸರಿಯಾಗಿ ವಿಚಾರ ಮಾಡಿ ಅವನು ತೀರ್ಮಾನ ಮಾಡಬೇಕು. ಈ ಸಾಕ್ಷಿ ಸರಿಯಾಗಿ ಇಲ್ಲದೆ ಹೋದರೆ ಆಗ ಸರಿಯಾಗಿ ಪರೀಕ್ಷೆ ಮಾಡಬೇಕು. ಒಮ್ಮಿಂದೊಮ್ಮೆಲೆ ವಿಚಾರ ಮಾಡದೆ ಶಿಕ್ಷೆ ಕೊಡಬಾರದು. ಯಾರು ರಾಜನು ಯಾರಿಗೆ ಬಲಾತ್ಕಾರ ಆಗಿದೆ, ಬಲಿಷ್ಠರು ದುರ್ಬಲರನ್ನು ತುಳಿದರೆ, ತೊಂದರೆ ಕೊಟ್ಟಿದ್ದರೆ ಅಂಥವರಿಗೆ ರಾಜನೇ ನಾಯಕ. ಅಂಥ ದುರ್ಬಲರಿಗೆ, ಬಲಿಷ್ಠರಿಂದ ಸರಿಯಾದ ಆಘಾತ ಪಡೆದವರಿಗೆ, ಅನಾಥ ಅಂಥವರಿಗೆ ರಾಜನೇ ವ್ಯವಸ್ಥೆ ಮಾಡಿ ಯಾವುದೇ ಅನ್ಯಾಯವಾಗದಂತೆ, ದುರ್ಬಲರಿಗೆ ಬಲಿಷ್ಠರಿಂದ ಹೊಡೆತ ಸಿಗದಂತೆ, ಅನ್ಯಾಯವಾಗದಂತೆ ನೋಡುವ ಜವಾಬ್ದಾರಿ ರಾಜನದ್ದು. ಯಾರು ತಪ್ಪು ಮಾಡಿದಾಗ ಶ್ರೀಮಂತರಾಗಿದ್ದರೆ ಅವರ ಧನವನ್ನು ಕಸಿದುಬಿಡೋದು, ಅವರಿಗೆ ಫೈನ್ ದೊಡ್ಡ ರೀತಿಯಿಂದ. ಶ್ರೀಮಂತರಾದರೆ ಯೋಜನೆ ಧನಿಹಿರಿದ್ದ, ಶ್ರೀಮಂತರಾದರೆ ಅವರ ಹಣವನ್ನು ರಾಜ ತಪ್ಪು ಮಾಡಿದ್ದರೆ ಜಪ್ತಿ ಮಾಡಿ ಪಡೆಯಬೇಕು. ಯಾರು ಧನವೇ ಇಲ್ಲ ಅವರಿಗೆ ಅರೆಸ್ಟು, ಅವರಿಗೆ ಬಂಧನ. ದರಿದ್ರರಿಗೆ ಹಣದ ವಸೂಲು ಮಾಡಲಿಕ್ಕಿಲ್ಲ, ಅವರು ಜೈಲಿಗೆ ಹೋಗಬೇಕು. ಶ್ರೀಮಂತರಾದವರಿಗೆ ಅವರ ಧನವನ್ನೇ ಕಸಿದುಕೊಡಬೇಕು. ಆ ರೀತಿ ಸರಿಯಾದ ಶಿಕ್ಷೆ ಮತ್ತು ಮಾಡುವಾಗ ಯಾರು ಕಾಮಕಾರೇಣ ದಂಡಂತು ಯಕ್ಕುರಿಯಾದ ಅವಿಚಕ್ಷಣ, ಸಿಕ್ಕಾಪಟ್ಟೆ ವಿಚಾರ ಮಾಡದೆ, ಸಿಕ್ಕಾಪಟ್ಟೆ ಸರಿಯಾದ ಪರಿಶೀಲನೆ ಮಾಡದೆ ಶಿಕ್ಷೆ ಕೊಡಿದರೆ ಆ ರಾಜನು ನರಕಕ್ಕೆ ಹೋಗ್ತಾನೆ. ಇಲ್ಲಿ ಅಪಕೀರ್ತಿ. ಅಂಥ ರಾಜನು ಇರಬಾರದು. ಅವರು ಸರಿಯಾಗಿ ಪರಿಶೀಲನೆ ಮಾಡಿ ಮತ್ತೊಬ್ಬ ಹೇಳಿದ ಅಂತೇಳಿ ದಂಡ ಕೊಡುವುದಲ್ಲ, ಶಿಕ್ಷೆ ಮಾಡುವುದಲ್ಲ. ಆಗಮಾನವನ್ನು ಕಲಿತು ಶಾಸ್ತ್ರೀಯ ರೀತಿಯಲ್ಲಿ ಸರಿಯಾಗಿ ವಿಚಾರ ಮಾಡಿ, ಸರಿಯಾದ ಆಧಾರ ಸಿಕ್ಕಿದರೆ, ಸರಿಯಾದ ಸಾಕ್ಷಿ ಇದ್ದರೆ, ಸಾಕ್ಷಿ ಇಲ್ಲದೆ ಹೋದರೂ ಬೇರೆ ಥರದ ಆಧಾರ ಸಿಗಬೇಕು. ಆಗ ಮಾತ್ರ ಅವನಿಗೆ ಶಿಕ್ಷೆ. ಸಿಕ್ಕಾಪಟ್ಟೆ ಶಿಕ್ಷೆಯನ್ನು ರಾಜರಾದವನು
ಕೊಡಬಾರದು ಎಂಬುದಾಗಿ ಇಷ್ಟೆಲ್ಲ ಬಹಳ ಕಟ್ಟುನಿಟ್ಟಾದ ನಿಯಮಗಳನ್ನು ಆ ರಾಜನಿಗೆ ಮಾಡಿ ಯಾವುದೇ ರೀತಿಯಿಂದ ಯಾರಿಗೂ ಅನ್ಯಾಯವಾಗಬಾರದು. ರಾಜನಾದವನು ದಂಡವನ್ನು ಜನರಿಗೆ ದಂಡ ವಿಧಿಸುವಾಗ, ಟ್ಯಾಕ್ಸ್ ತೆಗೆದುಕೊಳ್ಳುವಾಗ ಕ್ರಮ ಹಾಗೆ ಅಂದರೆ ಮಧುದೋಹಂ ದುಹೇತ ರಾಷ್ಟ್ರಂ, ಟ್ಯಾಕ್ಸ್ ತಗೊಳ್ಳುವಾಗ ಗೊತ್ತಾಗಲೇಬಾರದು. ಟ್ಯಾಕ್ಸ್ ಸರ್ಕಾರ ತೆಗೆದುಕೊಂಡಿದೆ ಅಂತ ಅವರಿಗೆ ಅನಿಸಲೇಬಾರದು. ಅಷ್ಟು ಮೃದುವಾಗಿ ಆ ಟ್ಯಾಕ್ಸು ಹೇಗೆ ಭ್ರಮರ ಪುಷ್ಪದಿಂದ ರಸವನ್ನು ಹೀರ್ತದೆ, ಪುಷ್ಪಕ್ಕೇನು ಆಘಾತ ಆಗುವುದಿಲ್ಲ. ಪುಷ್ಪಕ್ಕೇನು ಆಘಾತವಾಗದೆ ಬಹಳ ಮಾರ್ಧವದಿಂದ ಆ ಭ್ರಮರವು ಜೇನನ್ನು ಪುಷ್ಪಗಳಿಂದ ಸ್ವೀಕಾರ ಮಾಡ್ತದೋ ಹಾಗೆ ರಾಜನು ಕೂಡ ಜನರಿಂದ ಟ್ಯಾಕ್ಸ್ ತಗೊಳ್ಳುವಾಗ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಅಂತ ಅವರಿಗೆ ಅನಿಸಲೇಬಾರದು. ಅಷ್ಟು ಮಾರ್ಧವದಿಂದ ಅವರಿಗೇನು ಹಿಂಸೆಯಾಗದ ರೀತಿಯಲ್ಲಿ ಅಷ್ಟು ಚಮತ್ಕಾರದಿಂದ ಬಹಳ ಕೋಮಲತೆಯಿಂದ ಟ್ಯಾಕ್ಸ್ ತಗೊಳ್ಬೇಕು. ಈಗ ಟ್ಯಾಕ್ಸ್ ಹೇಗೆ ತಗೊಳ್ತಾರೆ ಅಂದರೆ ತಿಗಣೆ ರಕ್ತ ಇರುವಂತೆ ಈಗಿನ ಟ್ಯಾಕ್ಸ್ ಅಂಥ ನೋವು ಆಗ್ತದೆ. ಆ ನೋವು ಆಗದಂತೆ ಟ್ಯಾಕ್ಸ್ ತಗೊಳ್ಬೇಕು. ಮತ್ತು ರಾಜನಾದವನು ಆದಷ್ಟು ಯುದ್ಧ ಕಡಿಮೆ ಮಾಡಬೇಕು, ಯುದ್ಧಕ್ಕೆ ಹೆಚ್ಚು ಅವಕಾಶ ಕೊಡಬಾರದು. ಅಯುದ್ಧೇನೇವ ವಿಜಯಂ ವರ್ಧೆ, ಯುದ್ಧ ಆಗದೇನೆ ಬೇರೆ ರೀತಿಯಿಂದ ವಿಜಯ ಗೆಲ್ಲುವ ಪ್ರಯತ್ನ ಮಾಡಬೇಕು. ಜಗನ್ಯಮಾಹು ವಿನಯ, ಯುದ್ಧದಿಂದ ಗೆಲ್ಲುವುದು ಕೊನೆಯ ಪಟ್ಟಿ, ಅನಿವಾರ್ಯವಾದರೆ ಮಾತ್ರ. ಸುಮ್ಮನೆ ಯುದ್ಧವನ್ನು ಮಾಡಬಾರದು, ಅದರಲ್ಲಿ ಕೂಡ ಬಹಳ ಎಚ್ಚರ ಇರಬೇಕು. ಜಗನ್ಯಮಾಹು ವಿನಯಂ ದುಃಖೇನ ನರದು, ಬಹಳ ದುಃಖ. ಯುದ್ಧ ಮಾಡೋದ್ರಿಂದ ಸರಿಯಲ್ಲ, ಅನೇಕ ಪ್ರಜೆಗಳ ಹಿಂಸೆ ಆಗ್ತದೆ. ಅನಿವಾರ್ಯವಾಗಿ ಕೊನೆಯ ಪಟ್ಟ ಯುದ್ಧ ಇಲ್ಲದೆ ಆ ಶತ್ರುಗಳನ್ನು ಅನ್ಯಾಯ ಮಾಡಿದರೆ ಎದುರಿಸಿ ಆದಷ್ಟು ಶಾಂತಿಯಿಂದ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಪಾಂಡವರು ದುರ್ಯೋಧನನ ಜೊತೆಗೆ ವ್ಯವಹಾರ ಮಾಡುವಾಗ ಕೊನೆಯವರೆಗೆ ಎಷ್ಟು ಯುದ್ಧ ಇಲ್ಲದೆ ಸರಿಯಾಗಬಹುದು ಎಂಬುದರ ಬಗ್ಗೆ ಸ್ವತಃ ಕೃಷ್ಣನೇ ಹೋಗಿ ಇದನ್ನು ಹೇಳ್ತಾನೆ, ನಿನ್ನ ಮಾತು ಕೇಳುವುದಿಲ್ಲ, ಯಾಕೆ ಅಲ್ಲಿ ಹೋಗ್ತಾ ಇದ್ದಿ ಹಸ್ತಿನಾವತಿಗೆ, ದುರ್ಯೋಧನನ ಅರಮನೆ ಹೋಗೋದು ಬೇಡ, ಏನು ಹೇಳಿದರೂ ಕೇಳೋನಲ್ಲ, ಅದೇ ಹೋಗೋದು ಬೇಡ, ಸಂಧಾನಕ್ಕೆ ಪ್ರಯತ್ನ ಮಾಡುವುದೇ ಬೇಡ ಅಂತ ತನ್ನ ಮನೆಗೆ ಕೃಷ್ಣ ಬಂದಾಗ ದುರ್ಯೋಧನ ಕರೆದರೆ ಆ ಸ್ಥಳಕ್ಕೆ ಹೋಗೋದು ಬೇಡ, ವ್ಯರ್ಥ, ಅದು ಗೋರ್ಕಲ್ಲ ಮೇಲೆ ನೀರು ಸುರಿದರು, ಎಷ್ಟು ನೀನು ಹೇಳಿದರೂ ಕೇಳುವಂಥವರಲ್ಲ, ಅಂಥವ್ರು ಯಾಕೆ ಉಪದೇಶ ಮಾಡಬೇಕು, ಹೋಗೋದು ಬೇಡ. ಹಾಗೆ ಮಾಡೋದಿಲ್ಲ. ಕೃಷ್ಣ ಕೊನೆಯವರೆಗೂ ಯುದ್ಧ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂತ ನನ್ನ ಮೇಲೆ ಅಪಕೀರ್ತಿ ಬರಬಾರದು. ಕೃಷ್ಣ ಅಷ್ಟು ಸಮರ್ಥ, ದೊಡ್ಡ ರಾಜಕಾರಣಿ, ದೊಡ್ಡ ನೀತಿಜ್ಞ, ಅವನು ಸರಿಯಾಗಿ ಪ್ರಯತ್ನ ಮಾಡಿಲ್ಲ, ಯುದ್ಧ ನಿಲ್ಲಿಸಬಹುದಿತ್ತು, ಕೃಷ್ಣ ಮಾಡಲಿಲ್ಲ ಅಂತ ನಾಳೆ ಇತಿಹಾಸಗಾರರು ನನ್ನ ಮೇಲೆ ಅಪವಾದ ಹಾಕಬಾರದು. ಅದಕ್ಕೋಸ್ಕರ ನಾನು ಮಾಡಬೇಕಾದ ಕಾರ್ಯ ಕೊನೆಯವರೆಗೂ ಕೂಡ ಮಾಡೇ ಮಾಡ್ತೀನಿ. ಇದು ಕೃಷ್ಣ ಹೇಳಿದ ಮಾತು. ಶ್ರೀರಾಮಚಂದ್ರ ರಾವಣ ಜೊತೆಗೆ ಸ್ವಯಂವಾ ರಾವಣ ವಿಭೀಷಣ ಬಂದಾಗ, ಶರಣಾಗತರಾಗಿ ಬಂದಾಗ ಸ್ವೀಕಾರ ಮಾಡಬೇಕೋ ಬೇಡವೋ ಅಂತ ಚರ್ಚೆ ಬಂದಾಗ ವಿಭೀಷಣವಿರಲಿ, ಸ್ವಯಂವಾ ರಾವಣೋ ಇದೆ ಸಕೃದೇವ ಪ್ರಪನ್ನಾಯ, ಒಮ್ಮೆ ಶರಣಾಗತರಾಗಿ ನಾನು ನಿನ್ನವ ಅಂತ ಹೇಳಿಕೊಂಡರೆ ಅವನಿಗೆ ಅಭಯ ಕೊಟ್ಟಿದೆ. ಅದು ವಿಭೀಷಣ ಆಗಲಿ ಸ್ವಯಂವಾ ರಾವಣೋ ಇದೆ, ರಾವಣನೇ ನೇರವಾಗಿ ಬಂದು ಶರಣಾಗತನಾಗಿ ಯುದ್ಧ ಬೇಡ, ಸೀತೆಯನ್ನು ಒಪ್ಪಿಸ್ತೇನೆ ಅಂತ ಹೇಳಿದರೆ ದತ್ತಮೇವ ಅಭಯಮ, ರಾವಣನಿಗೂ ಅಭಯ ಕೊಡ್ತೇನೆ. ಕೊನೆಯವರೆಗೆ ಅಂಗದನನ್ನು ಕಳಿಸಿಕೊಟ್ಟ ಅನೇಕ ರೀತಿಯಿಂದ ಅವನ ಕೈಗೆ ರಾವಣ ಹಿಡಿತಕ್ಕೆ ಸಿಕ್ಕಿದಾಗ ಅವನು ತನ್ನ ಕೈಗೆ ಸಿಕ್ಕಿದ್ದಾನೆ, ಬಾಣ ಪ್ರಯೋಗ ಮಾಡಿ ಒಂದೇ ಕ್ಷಣದಲ್ಲಿ ರಾವಣ ಕೊಲ್ಲಬಹುದು. ಅಂಥ ಘಟ್ಟದಲ್ಲಿ ಯುದ್ಧದಲ್ಲಿ ರಾವಣ ಎದುರು ಸಿಕ್ಕಿ ಅಸಹಾಯಕನಾಗಿದ್ದಾಗ ಕೊಲ್ಲಲಿಲ್ಲ, ಹೋಗು ಮನೆಗೆ ಹೋಗು, ಇನ್ನೂ ವಿಚಾರ ಮಾಡು ಎಂಬುದಾಗಿ ಎಷ್ಟು ಅವಕಾಶ ಕೊಡಬೇಕು ಅಷ್ಟು ರಾವಣನಿಗೆ ಶ್ರೀರಾಮಚಂದ್ರ ಅವಕಾಶ ಕೊಟ್ಟಿದ್ದಾರೆ. ಈಗ ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಯುದ್ಧದ ವಿಷಯದಲ್ಲಿ ಆದಷ್ಟು ಯುದ್ಧವಾಗದಂತೆ ಅದು ಕಮ್ಮಿ ಮಾಡಲಿಕ್ಕೆ ಎಲ್ಲ ಥರದ ಪ್ರಯತ್ನವನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ. ಅದನ್ನು ಹೇಳ್ತಾರೆ, ಯುದ್ಧ ಇಲ್ಲದೇನೆ ವಿಜಯ ಸಾಧನೆಗೆ ಪ್ರಯತ್ನ ಮಾಡಬೇಕು. ಯಾರು ರಾಜ ಅದಾತ ಔದಾರ್ಯ ಇಲ್ಲ,
ಅನತಿ ಸ್ನೇಹ, ಯಾರಲ್ಲಿಯೂ ಸ್ನೇಹ ಇಲ್ಲ, ದಂಡ ಪ್ರತಿಯೊಂದಕ್ಕೂ ಉಗ್ರ ದಂಡ. ಅಂಥ ರಾಜ ಅವನು ಕ್ಷಿಪ್ರವೇ ವಿನಿಷ, ಅವನು ಗುಳಿಗಾಲವೇ ಇಲ್ಲ. ಅಂಥ ಕ್ರೂರ ರಾಜ, ಸ್ಥಿರವಾದ ಶಿಕ್ಷೆ, ಯಾರಿಗೂ ದಾರಿ ಇಲ್ಲ, ಔದಾರ್ಯ ಇಲ್ಲ, ಮತ್ತು ಪ್ರಜೆಗಳಿಗೆ ಮೇಲೆ ಸ್ನೇಹ ಇಲ್ಲ. ಇಂಥ ರಾಜನಿಗೆ ಉಳಿಗಾಲವೇ ಇಲ್ಲ. ನಮ್ಮ ರಾಜರಾದವನು ಕೃಪಣ, ಅತ್ಯಂತ ಬಡವರು, ಅನಾಥರು, ವೃದ್ಧರು, ವೈಧವ್ಯರು, ಇವರ ಯೋಗಕ್ಷೇಮ ನೋಡಬೇಕು ರಾಜ. ಯಾರು ನೋಡ್ತಾ ಇದ್ದಾರೆ? ವಿಧವಾ ಸ್ತ್ರೀಯರು, ವೃದ್ಧರು, ಆಮೇಲೆ ಕೃಪಣರು, ಅನಾಥರು, ಇವರನ್ನೆಲ್ಲ ಅವರ ಯೋಗ. ಕೃಪಣ, ಅನಾಥ, ವೃದ್ಧಾನ, ವಿಧವಾನಾಂಚ ಯೋಜನ, ಅವರ ಯೋಗಕ್ಷೇಮವನ್ನು ರಾಜ ನೋಡಬೇಕು. ಆ ವಿಧವಾ ಸ್ತ್ರೀಯರಿಗೂ ಅನಾಥ ಜನರಿಗೂ ಯಾವ ತೊಂದರೆ ಆಗಬಾರ್ದು. ವೃದ್ಧರು, ಅವರ ರಕ್ಷಣೆ, ಈ ಥರದ ಒಂದು ಕಾರುಣ್ಯ ಪ್ರಜೆಗಳ ಮೇಲೆ ಯಾವ ರೀತಿ ರಾಜನು ತೋರಿಸಬೇಕು ಎಂಬುದನ್ನು ಯೋಗಕ್ಷೇಮಂಚ ವೃತ್ತಿಂಚ ನಿತ್ಯಮೇವ ಪ್ರತಿನಿತ್ಯ ಅಂಥವರ ಯೋಗಕ್ಷೇಮವನ್ನು ರಾಜ ನೋಡಬೇಕು. ಈಗಿನ ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಇಷ್ಟು ಸೌಕರ್ಯ ವ್ಯವಸ್ಥೆ ಇಲ್ಲ. ಅಂಥದ್ದನ್ನು ನಮ್ಮ ರಾಜನೀತಿಯಲ್ಲಿ ರಾಜರಾದವರು ಹೇಗೆ ವರ್ತಿಸಬೇಕು ಎಂಬುದನ್ನು ಭೀಷ್ಮಾಚಾರ್ಯರು ವಿವರಿಸ್ತಾರೆ. ಮರಗಳನ್ನು ನಚ್ಚಿದ್ದೀವು, ನಿನ್ನ ರಾಜ್ಯದಲ್ಲಿ ಮರಗಳ ನಾಶ ಆಗಬಾರದು, ಮರಗಳನ್ನು ಉಳಿಸಬೇಕು, ಇದೊಂದು ಆದೇಶ. ಪರಿಸರ ರಕ್ಷಣೆ, ಮರಗಿಡಗಳನ್ನು ಉಳಿಸಬೇಕು, ಅನಿವಾರ್ಯವಾದಾಗ ಮಾತ್ರ ಹೊರತು ಮರದಲ್ಲಿ ಹಣ್ಣು ಕೊಡತಕ್ಕ ಮರ ಇದನ್ನೆಲ್ಲ ಉಳಿಸಿ ಆ ಮೂಲಕ ಪ್ರಕೃತಿಯ ರಕ್ಷಣೆಯನ್ನು ರಾಜರಾದವರು ಮಾಡಬೇಕು. ಇಂಥ ಅನೇಕ ವಿಷಯಗಳು ರಾಜರಾದವನು ಯಾವ ರೀತಿ ವರ್ತಿಸಬೇಕು ಎಂಬುದರ ಬಗ್ಗೆ, ಇಂಥ ಪ್ರಜೆಗಳ ಬಗ್ಗೆ ರಾಜನ ಒಂದು ಔದಾರ್ಯ ಹೇಗಿರಬೇಕು ಎಂಬುದನ್ನು ಇಂಥ ಅನೇಕ ಇದ್ದದ್ದು ತುಂಬ ಶ್ಲೋಕಗಳಿದೆ. ರಾಜನ ತನ್ನ ವೈಯಕ್ತಿಕ ವರ್ತನೆ ಹೇಗಿರಬೇಕು, ಪ್ರಜೆಗಳು ಯಾವ ರೀತಿ ಅವರ ಬಗ್ಗೆ ಕಾಳಜಿ ವಹಿಸಬೇಕು ಎಂಬುದನ್ನೆಲ್ಲ ಶಾಂತಿಪುರದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳಿ, ರಾಜಧರ್ಮ ಅಂತ ಏನು ಉಂಟೋ ಪ್ರಜೆಗಳ ಬಗ್ಗೆ ರಾಜನು ಹೇಗೆ ವರ್ತಿಸಬೇಕು ಎಂಬುದನ್ನು ಬಹಳ ಚೆನ್ನಾಗಿ ಶಾಂತಿಪುರದಲ್ಲಿ ವಿವರಿಸಿದ್ದಾರೆ. ಕೆಲವು ಅಂಶವನ್ನು ಮಾತ್ರ ನಾನು ಇವತ್ತು ತಿಳಿಸಿದ್ದೇನೆ.